ಮುದ್ದೆ ಮೇಲವ್ರೆ ಕಾಳು ಪಟ್ಟಾಗುಂಡು ಹೊಟ್ಟೆ ತುಂಬ ಬಿಟ್ಕೊಂಡವನೇ ಕ್ವಾರ್ಮೀಸೆಗಳ ಬೋಟಾಟಕ್ಕೆ ದಾಸಯ್ಯು ರಾಗಿ ಬೀಸೋ ರಾಜ್ಯದೊಳಗೆ ರಂಗ್ ನೋಡಣ್ಣ ಮಂಕ ಅಲ್ಲ ಕಾಣೋ ನೀನ್ ನಿಂತಿರೋ ರೆಂಬೆನ ನೀನೇ ಕಡಿತಾ ಇದೆಯಲ್ಲ. ಆ ರೆಂಬೆ ಮುರಿದು ಬಿದ್ರೆ ನೀನ್ ಏನಾಗ್ತೀಯ ಅಂತ ಗೊತ್ತೋ? ಏನಾಗ್ತೈತೆ ಅಪ್ಪಚ್ಚಿ. ಹಂಗಾದ್ರೆ ನೀನು ಈ ಕೊಂಬೆ ತಳಗೆ ನಿಂತ್ಕೊಂಡಿದೀಯಾ, ಇದ್ರ ಜೊತೆ ನಾನು ನಿನ್ ಮ್ಯಾಗ ಬಿದ್ರೆ ನೀ ಅಪ್ಪಚ್ಚಿ ಆಗೋಯ್ತಿಯಲ್ಲ. ಪರವಾಗಿಲ್ವೇ? ನಿನಗೂ ಬುದ್ಧಿ ಇದೆ. ಬುದ್ಧಿ ನಿಮ್ಮಪ್ಪನ ಮನೆ ಗಂಟ ನಿನ್ನೊಬ್ಬನ್ ತವೇ ಇರಾಕೆ. ತಲೆ ಕೊಟ್ಟ ಮ್ಯಾಗೆ ಒಬ್ಬಟ್ನಾಗೆ ಊರ್ನ ತುಂಬದಾಗೆ ಬುದ್ಧಿನೂ ಕೊಟ್ಟಿರ್ತಾನೆ ದ್ಯಾವ್ರು. ಕುರಿಗೆ ಕುರಿ ಬುದ್ಧಿ, ನರಿಗೆ ನರಿ ಬುದ್ಧಿ. ಎಲ್ಲ ಇವನ ಮಕಾಯಿ ನೋಡ್ತೀನಿ ಸರ್ಕತ್ಲಾಗೆ ಸರ್ಕಳೆ. ಹಿಟ್ಟನ್ ಮುದ್ದೆ ಮೇಲವ್ರೆ ಕಾಡು ಪಟ್ಟ. ಇಳಿಯೋ ಕೆಳಗೆ ಇಳಿಯೋ. ನಾನ್ ಯಾರು ಅಂತ ಗೊತ್ತೇನೋ? ನೋಡಿದ್ರೆ ಗೊತ್ತಾಯ್ಕಿಲ್ವಾ? ನೀನು ಕುದುರೆ ಕಾಯೋನು, ನಾನು ಕುರಿ ಕಾಯೋನು. ಅಲ್ಲ ಕಾಣೋ, ನಾನು ಈ ರಾಜ್ಯದ ಮಂತ್ರಿ. ಮಂಕ್ರಪ್ಪನ ಗೆಪ್ತಿ ಬಂತು ಬಿಡು. ಅವತ್ತು ಏನೋ ತಪ್ಪನ ಮಗಳು ಸೋಬಂದಾಗೆ ನಾನ್ ಮ್ಯಾಕ್ ಕೂತ್ಕೊಂಡು ಚಪ್ರ ಹಾಕ್ತಿದ್ದಾಗ ನೀನ್ ಜೋರ್ ಕುದ್ರೆ ಸಾರೋಟ್ನಾಗ ಕೂತ್ಕೊಂಡು ನಾನ್ ಕಾಲ್ ಕೆಳಗೆ ನುಸ್ಕೊಂಡು ಹೋಗಿಲ್ವಾ? ನುಸ್ಕೊಂಡು ಟಕ್ಕು 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 ಅಂತ. ಕಪಟವಿಲ್ಲದ ನಡೆ ನೋಡಿ. ನೀನು ಸುಳ್ಳು ಕಪಟ ಇಲ್ಲ ನಾವ್ ಇಟ್ಕೊಂಡ್ರೆ ಊರ್ನಾಗೆ ಮಳೆ ಬೆಳೆ ಆಯ್ತದಪ್ಪ ಮಂಕ್ರಪ್ಪ. ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಕಾಣೋ. ಅದ್ಯಾಕಪ್ಪ, ಏನಾಗೈತೆ ನಂಗೆ? ಮುಂಜಾನೆಯಿಂದ ಸಂಜೆ ಗಂಟ ಕುರಿ ಕಾಯ್ತೀನಿ, ಇಟ್ಟೊತ್ತಾಗೆ ಮರ್ದ್ನೆಲ್ಲ ಕುಂತು ಇಟ್ಟು ಮುದ್ದೆ ಕಡಿತೀನಿ, ರಾತ್ರಿಯಾಗೆ ಹೊಟ್ಟೆ ತುಂಬಾ ಉಂಡು ಕಾಳವನ್ ಗುಡಿ ಜಗಲಿ ಮೇಗೆ ಬೆಚ್ಚ ಕಂಬಳಿ ಹೊತ್ಕೊಂಡು ಬಿತ್ಕತೀನಿ. ನಿನ್ಗೆ ಅಪ್ಪ ಅಮ್ಮ ಯಾರು ಇಲ್ವೇನೋ? ಅದ್ಯಾಕಿಲ್ಲ, ಇಲ್ವಾ ಗುಡಿಯಾಗೆ ಬೀರಪ್ಪ. ಅವನೇ ನಮ್ಮಪ್ಪ, ಕಾಳವನೇ ನಮ್ಮವ್ವ. ಹೆಂಡತಿ ಅವಳು ಯಾಕೋ ಇಷ್ಟೊಂದು ನಾಚ್ಕೋತಾ ಇದೀಯಾ? ಹೆಂಡತಿ ಇಲ್ಲೇನೋ? ಬರೆಯಾಗಿಲ್ಲ. ನನ್ನ ಜೊತೆಲಿ ಬರ್ತೀಯೋ? ಅದ್ಯಾಕ? ಒಳ್ಳೆ ಹುಡುಗಿ ನೋಡಿ ನೀನು ಮದುವೆ ಮಾಡಿಸ್ತೀನಿ ಕಣೋ. ಹುಡುಗಿ ಹುಡುಗಿ? ಓ, ಮಂಕಪ್ಪನ ಕೆಲಸ ಬಿಟ್ಬಿಟ್ಟು ಮದುವೆ ಮಾಡಿಸೋ ಕೆಲಸ ಹಿಡಿದು ಬಿಟ್ಟ. ಲೇ, ಮದುವೆ ಮಾಡಿಸೋದು ಒಂದು ಪುಣ್ಯದ ಕಾರ್ಯ ಕಣೋ. ಮಂಕಪ್ಪ ಹೆಣ್ಣೆಂಗವಳೆ? ನಿನಗೆ ಹೇಗಿರ್ಬೇಕು? ಕೆಂಪಿಗೆ ಒಳ್ಳೆ ತೊಂಡೆ ಹಣ್ಣಿದ್ದಂಗಿರ್ಬೇಕು. ಇಟ್ ಮುದ್ದೆ ಮಾಡಕ್ ಬರ್ಬೇಕು, ಹಾಲ್ ಕರಿಯಕ್ ಬರ್ಬೇಕು, ಕುರಿ ಕಾಯಕ್ ಬರ್ಬೇಕು. ಅಯ್ಯೋ ಮಂಕ, ನಾನೀಗ ನಿನಗೆ ಮದುವೆ ಮಾಡಿಸ್ಬೇಕು ಅಂತಿರೋದು ರಾಜಕುಮಾರಿ ಕಣೋ. ಎಲ್ಲಿವಳು? ದೊರೆ ಮಗಳು ರಾಜಕುಮಾರಿ ನನ್ ಮದುವೆ ಮಾಡ್ತಾಳ? ಅವಳಿಗೇನ್ ಬತ್ತಪ್ಪ ದೊಡ್ಡ ರೋಗ? ಮಂಕ್ರಪ್ಪ, ಅವಳೇನ್ ಕುರುಡಿನ ಇಲ್ಲ ಕುಂಟಿನ ಇಲ್ಲ ಹುಚ್ಚಿನ? ಹಾಗೇನು ಇಲ್ಲ ಕಣೋ. ಮತ್ತೆ ಅದ್ಯಾಕೆ ಅವಳು ನನ್ ಮದುವೆ ಮಾಡ್ಕೊತಾಳೆ? ಅವಳಿಗೆ ರಾಜ ಮಹಾರಾಜರು ಬೇಡವಂತೆ, ನಿನ್ನಂತ ಜಾಣನೇ ಬೇಕಂತೆ. ಅದ್ಯಾಕಂತೆ? ನೀನು ತುಂಬಾ ಅದೃಷ್ಟವಂತ, ಅದಕ್ಕೆ. ಹಂಗ? ಏ ಕೆಂಪ, ಕರಿಯ, ಕಾಳ, ಜವರ, ಚೆನ್ನ, ತಿಮ್ಮ, ಬೀರ, ದೊರೆ ಮಗಳ ನನ್ ಮದುವೆ ಮಾಡ್ಕೊತಾರಂತೆ. ಬರಲ್ಲ ಉಟ್ಕ ಬರವ. ಬರ್ರಿ ಬರ್ರಿ. ಅದೆಲ್ಲ ಈಗ ಬೇಡ ಕಣೋ, ನಾನು ಹೇಳ್ತೀನಿ ಬಾರೋ. ಹೀರೋ ಹರ್ಚ್ಕತಾರ, ಹೇಳ್ಬಿಟ್ಟು ಬರ್ತೀನಿ. ಯಾಕ್ರಲೆ ಹರ್ಚ್ಕತ್ತಿದ್ರಾ? ಎದ್ರಕ ಕಂಡ್ರು. ದೊರೆ ಮಗಳನ್ನ ಮದುವೆ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀವೆಲ್ಲ ಹುಷಾರ ಮೇಯ್ಕೊಂಡೋಗಿ ದೊಡ್ಡಿಗೆ ಸೇರ್ಕೊಳ್ಳಿ. ಹೆದರ್ಕಬೇಡಿ, ಬೇಗ ಬಂದ್ಬಿಡ್ತೀನಿ. ಬರ್ತೀನಿ ಕಣ್ರು. ಅಳ್ಬೇಡ್ರು ಬಂದ್ಬಿಡ್ತೀನಿ ಕಣ್ರಲ್ಲ ಬೇಗ. ದೊಡ್ಡ ಕೊಟ್ಟು ಹೋಗಿ ದೊಡ್ಡಿ. ಆಯ್ತೇನೋ ನಿನ್ನ ಅಕ್ವಾಲು. ಆಯ್ತು, ಬಾ ಕುದುರೆ ಮೇಲೆ ಕೂತ್ಕೋ.
ಏನ್ ಪಸಂದ್ ಆಗೈತಪ್ಪ ಮನೆ, ಕನಸಿನಾಗ ನೋಡ್ದಾಗೈತೆ. ಏನ್ ಮಂಕ್ರಪ್ಪ, ಇದೇನಾ ಮಹಾರಾಜರ ಮನೆ? ಯಾಕಪ್ಪ, ಯಾರ್ ಸತ್ರು ಅಂತ ಇದೇ ಚಚ್ಕತಾ ಇದ್ದೀಯಾ? ಇದು ನನ್ನ ಮನೇನೋ. ನಿನ್ನ ಮನೇನಾ? ಏನ್ ನೀನೇ ಕಟ್ಸಿದ್ದ? ಅಲ್ಲ, ನಿಮ್ ತಾತ ಕಟ್ಸಿದ್ದ? ಅವರಪ್ಪ ಕಟ್ಸಿದ್ದು. ಅವರಪ್ಪ ಕಟ್ಸಿದ್ದ? ಮಹಾರಾಜರು ಕೊಟ್ಟಿದ್ದು. ಓ, ಮಹಾರಾಜರು ಕೊಟ್ಟಿದ್ದ? ಮಹಾರಾಜರಿಗೆ ಯಾರು ಕೊಟ್ಟಿದ್ದು? ಅವರಪ್ಪ ಕೊಟ್ಟಿದ್ದು. ಅಯ್ಯ ಮಂಕಿ, ಅವರಪ್ಪನವರಪ್ಪ ಭಗವಂತ ಕೊಟ್ಟಿದ್ದ ಕಣೆ. ಹೌದಪ್ಪ, ಹೌದು ಹೌದು. ಏನ್ ಮಂಕ್ರಪ್ಪ, ಈ ಮನೆಯಾಗ ಯಾರ್ಯಾರವ್ರೆ? ನಾನು, ನನ್ನ ಮಗ. ಏನ್ ಮಂಕ್ರಪ್ಪ, ಇಬ್ಬರು ಮನೆ ಕಣಕ್ ಈಟೊಂದ್ ಜಾಗ ಬೇಕಾ? ಏಟೋ ಜನ ಜಾಗ ಇಲ್ಲದೆ ಬೀದಿಯಾಗಿ ಜಗಲಿಯಾಗಿ ಬಿದ್ಕೋತಾರಲ್ಲ, ಅವ್ರನ್ನೆಲ್ಲ ಕರೆದು ಜಾಗ ಕೊಡಬಾರ್ದ? ಯೋಗ್ಯತೆಗೆ ತಕ್ಕ ಹಾಗೆ ಅಂತಸ್ತು, ಅಂತಸ್ತಿಗೆ ತಕ್ಕ ಹಾಗೆ ಅರಮನೆ. ಈ ಪಾರ್ಟಿ ಮನೆ ಇರೋರನ್ನ ದೊಡ್ಡ ಮನಸ್ಸು ಅನ್ಸ್ಕೊಳ್ಳೋದು. ಹೌದು, ಗೊತ್ತಾಯ್ತಾ? ನೀನು ಹೀಗಾಗ್ಬೇಕು. ಯಾಕಾಗಬಾರ್ದು? ಆಗಬೈದು. ಮಂಕ್ರಪ್ಪ ಸೊಳ್ಳೆ ಹೊಡೆದ. ಇದನ್ ಕರ್ಕೊಂಡೋಗಿ ವೇಷವೆಲ್ಲ ತೆಗೀರಿ, ಮುಖದಲ್ಲಿರೋ ವಿಭೂತಿ ಅಳಿಸಿ. ಅಯ್ಯೋ, ನಿನ್ ಮನೆ ಕೈವಾಗ ಒಲ್ಲೆ ಬೀರಾದೇವ್ರು ದೂಟ ಕಡೆ, ಇದು ಪ್ರಸಾದ. ಲೋ ವಿವೇಕಿ, ನಿನ್ನ ಪ್ರಸಾದ ಎಲ್ಲೂ ಹೋಗಲ್ಲ, ಸುಮ್ಮನೆ ಇರೋ. ಒಳ್ಳೆ ಗಂಡ ಗುಂಡಿ ಕಡೆ ನಿಂದು. ಹೇಳ್ಕೊಂಡೋ ಸ್ನಾನ ಮಾಡಿಸ್ರೋ. ತಾಣ? ಅಯ್ಯೋ ಒಲ್ಲೆ, ವರ್ಷಕ್ಕೊಂದ್ಸಲ ಹಬ್ಬ ಬತ್ತೈತಲ್ಲ, ಆಗ್ಲೇ ನಾವು ತಾಣ ಮಾಡೋದು. ನಮ್ ಪೂಜಾರಪ್ಪ ಹೇಳ್ತಾನೆ, ತಾಣ ಗೀಣ ಎಲ್ಲ ಮೈ ಕೈಗಲ್ಲ ಕಣೋ ಕಂದ, ಮನಸ್ಸಿಗೆ ಅಂತ. ಏಯ್ ಬಾರೋ ಇಲ್ಲಿ. ಯಾನ? ನಿನಗೆ ರಾಜಕುಮಾರಿ ಬೇಕೋ ಬೇಡವೋ? ಅಯ್ಯೋ, ನಿನ್ ಎಗದು ಬಿದ್ದಿನ ಸಾಯವನು ಇಲ್ಲಿ ಗಂಟ ಕರ್ಕೊಂಡ್ಬಿಟ್ಟು ಬೇಕಾ ಬೇಡವಾ ಅಂತಿಲ್ಲ. ಬುದ್ಧಿ ಇದೆ ಐತೆ ನಿಂಗೆ? ಸ್ನಾನ ಮಾಡೋ. ಬರ್ರಪ್ಪ ಬರ. ಮಂಕರಪ್ಪ, ಎಣ್ಣೆ ನೀರ ತಣ್ಣೀರ? ಅವರೆಲ್ಲ ಮಾಡಿಸ್ತಾರ, ಹೋಗೋ. ನಡೀರ. ರಾಜ್ಕುಮಾರಿ ಅವರು ಬಂದಾಯ್ತು. ಯಾರು? ಅವರೇ, ವಿದ್ಯಾರ್ಥಿಯೇ? ಹೌದು, ನಿಮ್ಮ ಪರೀಕ್ಷೆಗೆ ಸಿದ್ಧವಾಗಿ ಬಂದಿರುವ ವಿದ್ಯಾರ್ಥಿ, ಕಾಶ್ಮೀರದ ರಾಜ್ಕುಮಾರ. ಅಲ್ಲಿ ಮಹಾರಾಜರಿಗೆ ಗಾಳಿ ಬೀಸ್ತಾ ನಿಂತವಳಲ್ಲ, ಕುಂಬಳಕಾಯ್ದಂಗೆ, ಅವಳೆಲ್ಲ ರಾಜಕುಮಾರಿ ಅಲ್ವೋ? ಅವಳಲ್ವೋ? ಮಹಾಪ್ರಭು ರಾಜ್ಕುಮಾರರು ಸದಾ ಹಾಸ್ಯ ಪ್ರಿಯರು. ಅಲ್ಲಿ ನೋಡು. ಮಂಕ್ರಪ್ಪ, 3 ಜನ ಬರ್ತಾವ್ರೆ. 3 ಜನ ಮದುವೆ ಮಾಡ್ಕೋಬೇಕಾ? ಒಬ್ಬಳನೇ ಕಣೋ. ಎಡಕ್ಕಿರವಳ, ಬಲಕ್ಕಿರವಳ, ಇಲ್ಲ ನಡುಮಧ್ಯಕ್ಕಿರವಳ? ಮಧ್ಯದಲ್ಲಿರೋವಳನ್ನ ಕಣೋ, ಅವಳೇ ರಾಜಕುಮಾರಿ. ಹಂಗ? ಒಳ್ಳೆ ಕೆಂಪಕ್ಕೆ ತೊಂಡೆ ಅಡ್ಡಿದ್ದಂಗ ಅವಳೆ. ಬಾರೆ ನನ್ನ ಬಂಗಾರಿ ಬಾ. ಗಂಭೀರ ಮಂಜೂರ. ರಾಜಕುಮಾರಿಯವರೇ, ನಾನು ನಾನಾ ದೇಶಗಳನ್ನು ತಿರುಗಿ ಕಡೆಗೆ ಕಾಶ್ಮೀರದಲ್ಲಿ ನಡೆಯುತ್ತಿದ್ದ ವಿದ್ವತ್ ಸಭೆಯಲ್ಲಿ ಇವರ ಪಾಂಡಿತ್ಯದ ಪ್ರೌಢಿಮೆಯನ್ನು ಕಂಡು ಬೆರಗಾಗಿ ಈ ಸರಸ್ವತಿ ಪುತ್ರರತ್ನವೇ ತಮಗೆ ತಕ್ಕ ವರನಾಗಬಹುದೆಂದು ನಿರ್ಧರಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿರುವೆನು. ಸಾಕ್ಷಾತ್ ವೇದವ್ಯಾಸರೇ ಪ್ರತ್ಯಕ್ಷವಾಗಿ ಇವ್ರನ್ನ ಆಶೀರ್ವದಿಸಿದ್ದಾರೆ. ವಿಶೇಷವೇನೆಂದ್ರೆ, ಇವರು ನನ್ನನ್ನು ಕಂಡು ಕೂಡಲೇ ನೀವು ಬಹುದೂರಿಂದ ಬಂದಿದ್ದೀರಿ, ರಾಜಕಾರ್ಯಾರ್ಥವಾಗಿ ತಾನೆ ಎಂದು ಇವರೇ ನನ್ನನ್ನು ಪ್ರಶ್ನಿಸಿದರು. ಅವರಿಗೆ ಜ್ಯೋತಿಷ್ಶಾಸ್ತ್ರ ಗೊತ್ತೇನು? ನಾನು ಅದನ್ನೇ ಕೇಳಿದೆ ಪ್ರಭು. ಅದಕ್ಕೆ ಇವರು ಆಕಾರೇಣ ಇವ ಚತುರ ತರ್ಕಯಂತಿ ಪರೇಂಗಿತಂ ಗರ್ಭಸ್ಥಂ ಕೇತಕಿ ಪುಷ್ಪಂ ಆಮೋದೇನೇವ ಷಟ್ಪದಾಹ ಅಂತ ಅಂದುಬಿಟ್ಟು. ಮಂಕ್ರಪ್ಪ, ಅದ
ಅದೇನ ಕಪ್ಪೆನ್ ಬಾಯ್ ಬಿಟ್ಕೊಂಡು ಒಟ್ಟ ಮುಟ್ತಿದ್ದಲ್ಲ. ಗಂಭೀರ ಗಂಭೀರ. ಆಗ್ಬಹುದು ಆಗ್ಬಹುದು ಆಗ್ಬಹುದು. ಮಂತ್ರಿ ಏನು ಹೇಳುತ್ತಿದ್ದಾರೆ? ರಾಜಕುಮಾರಿ ಅವರಿಂದ ಈ ಶ್ಲೋಕದ ಅರ್ಥ ಕೇಳಬೇಕಂತೆ. ವಿದ್ಯಾ, ಇಷ್ಟು ದಿನ ಬಂದವರನ್ನು ನೀನೇ ಪರೀಕ್ಷಿಸುತ್ತಿದೆ, ಇವರು ನಿನ್ನನ್ನೇ ಪರೀಕ್ಷಿಸುತ್ತಿದ್ದಾರೆಯೇ? ನನ್ನ ಭಾಗ್ಯ. ತಾಳೆ ಹೂವು ಸುಗಂಧವನ್ನು ಮುಚ್ಚಿಟ್ಟುಕೊಂಡಿದ್ದರೂ ದುಂಬಿಗಳು ಅದನ್ನು ಅರಿಯುವಂತೆ ಜಾಣರು ಮುಖವನ್ನು ನೋಡಿದ ಮಾತ್ರಕ್ಕೆ ಮನಸ್ಸಿನ ಭಾವವನ್ನು ಗ್ರಹಿಸಿ ಬಿಡುತ್ತಾರೆ. ಇದು ಆ ಶ್ಲೋಕದ ತಾತ್ಪರ್ಯ. ಆಹಾ ಆಹಾ, ತಾವು ನಿಜವಾಗಿಯೂ ಸರಸ್ವತಿ ಪುತ್ರರೇ. ತ್ರಿಪೀಡ ಪರಿಹಾರಸ್ತು ಅಂತ ಹೇಳ್ಕೊಟ್ಟಿದ್ದಲ್ಲೋ ಅವೇಕಿ. ಅದನ್ನೇ ಹೇಳ್ತಲೇ ಮಂಕ್ರಿ. ಮಂತ್ರಿ, ಪ್ರಭು, ತ್ರಿಪೀಡಾಸ್ತು ಎಂದು ಅಮಂಗಳವನ್ನೇಕೆ ನುಡಿದರು? ಮಹಾಪ್ರಭು, ಈ ಮಾನೀಯರ ಮಾತುಗಳೇ ಹೀಗೆ. ಕೇಳುವುದಕ್ಕೆ ಕಠಿಣವಾಗಿರುತ್ತದೆ, ಆದರೆ ಅರ್ಥ ಶುಭವಾಗಿರುತ್ತದೆ. ಹೇಳಲೇ ಮಾನೀಯರೇ, ಹೇಳಲೇ? ಪ್ರಭು, ಆಸನೆ ವಿಪ್ರಪೀಡಾಸ್ತು ಭೋಜನೆ ಬಾಲಪೀಡನಂ ಶಯನೇ ಸತಿಪೀಡಾಸ್ತು ತ್ರಿಪೀಡಾಸ್ತು ನಿರಂತರಂ. ಅಂದರೆ ತಾವು ಸಿಂಹಾಸನದಲ್ಲಿ ಕುಳಿತಿದ್ದಾಗ ವಿಪ್ರರು ಪಂಡಿತರು ನಿಮ್ಮನ್ನು ಪೀಡಿಸಲಿ, ಭೋಜನ ಕಾಲದಲ್ಲಿ ಮನೆಯ ಮುದ್ದು ಮಕ್ಕಳು ನಿಮ್ಮನ್ನು ಪೀಡಿಸಲಿ, ಮಲಗಿದ್ದಾಗ ಸತಿಯು ತನ್ನ ಇಷ್ಟಾರ್ಥಕ್ಕೋಸ್ಕರ ನಿಮ್ಮನ್ನು ಪೀಡಿಸಲಿ ಎಂದಿದ್ದಾರೆ ಅಲ್ಲವೇ? ಅದ್ಭುತ ಅದ್ಭುತ. ರಾವಣ 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 ಅರ್ಥ ಆಯ್ತು ಅರ್ಥ ಆಯ್ತು. ನಾವು ಪೀಠಾರೋಹಣ ಮಾಡ್ಬೇಕು, ದಯಮಾಡಿಸ್ಬೇಕು. ಗಂಭೀರು ಗಂಭೀರು, ಏನು ಸೊಗಸು, ಎಷ್ಟು ಅರ್ಥಗರ್ಭಿತ. ಪ್ರಭು, ನಿಮಗೆ ಅರ್ಥವಾಯ್ತೆ? ಇಲ್ಲ. ರಾಜಕುಮಾರಿಯವರೇ, ನಿಮಗೇನಾದ್ರೂ ತಿಳಿಯುತ್ತೆ? ಅಯ್ಯೋ 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 ಅಯ್ಯೋ, ಕವಿರತ್ನರು ತುಂಬಾ ಆಳವಾಗಿ ಹೊರಟು ಹೋಗಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ರಾವಣ ಎಂದ್ರೆ ಇಷ್ಟೇ: ಭಕಾರ ಕುಂಭಕರ್ಣೇ ಚ ಭಕಾರಶ್ಚ ವಿಭೀಷಣೆ ತಯೋರ್ಜಷ್ಟೇ ಕುಲಶ್ರೇಷ್ಠೆ ಭಕಾರ ಕಿಂ ನ ವಿದ್ಯತೆ. ಅಂದರೆ ಕುಂಭಕರ್ಣನ ಹೆಸರಿನಲ್ಲಿ ಎರಡನೇ ಅಕ್ಷರ ಮಹಾಪ್ರಾಣವಾದ ಭಕಾರವಿರುವುದು, ವಿಭೀಷಣ ಹೆಸರಿನಲ್ಲೂ ಹೀಗೇ ಭಕಾರವಿರುವುದು. ಇವರಿಬ್ಬರಿಗಿಂತಲೂ ಜ್ಯೇಷ್ಠನು ಸರ್ವಶ್ರೇಷ್ಠನೂ ಆದ ರಾವಣನಿಗೆ ಮಹಾಪ್ರಾಣವಾದ ಭಕಾರವನ್ನು ಸೇರಿಸಿ ರಾವಣ ಎಂದೇ ಹೆಸರಿಡಬಾರದಾಗಿತ್ತು ಎಂದು ಕೇಳುತ್ತಿದ್ದಾರೆ. ಮಹಾಜ್ಞಾನಿಗಳು. ಸಾಕು ಸಾಕು, ಇದನ್ನೇ ಸುಧಾರಿಸ್ಕೊಳ್ತಾ ಇದ್ದೀವಿ ಮಹಾನುಭಾವರೇ. ತಾವು ಪೀಠಾಸೀನರಾಗಬೇಕು. ರಾಜಕುಮಾರಿಯವರೇ, ಈಗ ತಮ್ಮ ಸರದಿ. ತಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಬಹುದು. ಕೇಳುವುದಕ್ಕೂ ಸಮಯವಲ್ಲ. ಏಕೆ? ಇದು ಮೌನದ ಸಮಯ. ಇನ್ನಿವರು ಮಾತನಾಡುವುದಿಲ್ಲ. ಬೇಕಾದಲ್ಲಿ ಸಭೆಯನ್ನು ನಾಳೆಗೆ ಮುಂದುವರಿಸಬಹುದು. ಆಗಬಹುದಲ್ಲವೇ ಮಗಳೇ? ಅವಶ್ಯಕತೆ ಇಲ್ಲ. ಏಕಮ್ಮ? ಅಪ್ಪಾಜಿ, ಹೇಳಮ್ಮ. ಅದು ವಿವಾಹದ ಶುಭ ಕಾರ್ಯ ನಡೆಯಲಿ ಎನ್ನುತ್ತಿದ್ದಾರೆ ರಾಜಕುಮಾರಿ ಅವರು. ಹಾಗೇನು? ಹೊಟ್ಟೆ ಬಿರಿಯ ಉಂಡುಬಿಟ್ಟು ಮಿಶ್ಗಾಡಕ್ ಆಗ್ತಾ ಇಲ್ಲ. ಯಾಕ ನನ್ ಮೇಲೆ ಕೋಪನ? ನಾನೇನಾನ ತೆಪ್ಪು ಮಾಡಿವ್ನ? ಮತ್ತೆ ಯಾಕೆ ಕಳೋದು ನೀನು? ನೋಡಿ ಚಿನ್ನ, ನೀನೇನು ಯೋಚನೆ ಮಾಡ್ಬೇಡ. ನಿನ್ನ ನೆಲದ ಮ್ಯಾಗ ನಡೆಯಕ್ ಬಿಡಕ್ಕಿಲ್ಲ ನಾನು. ಯಾವಾಗಲೂ ನನ್ನ ತಲೆ ಮ್ಯಾಗ ಹೊತ್ಕೊಂಡಿರ್ತೀನಿ, ದೇವ್ರು ಹೊತ್ಕೊಂಡಂಗೆ. ಅಯ್ಯೋ, ನೀವು ಹೀಗೆಲ್ಲ ಮಾತಾಡಬಾರ್ದು. ನೀವು ನನ್ನ ಕೈ ಹಿಡಿದ ದೇವರು. ಹಾಗಳಪ್ಪ, ದ್ಯಾವ್ರು ಅಂತಾವಳೆ, ನೀವು ತಾವು ಅಂತ ಮರುವಾದೆ ಬೇರೆ ಕೊಡ್ತಾವಳೆ. ಹಂಗಾರೆ ನಾನ್ ನಿನ್ ದ್ಯಾವ್ರ? ಹೌದು. ನೀನು ನಿಮ್ಮ ಪತ್ನಿ. ಹಂಗಂದ್ರೆ ನಿಮ್ಮ ಹೆಂಡತಿ. ಓ, ಎಂಡ್ರವನ? ನೋಡಿ, ಹಾಗೆಲ್ಲ ಮಾತಾಡಬಾರ್ದು.
ನಾನ್ ಹೇಳ್ದಾಗ ಕೇಳ್ಬೇಕು. ಈಗ ತಾನೇ ಹೇಳ್ದಲ್ಲ, ನೀನ್ ಹೇಳ್ದಂಗೆಲ್ಲ ಕೇಳ್ತೀನಿ, ನಿನ್ ಶಾಲೆನಾದ್ರೂ ಹೋಗಿ ಕೊಡ್ತೀನಿ ಅಂತ. ಛೇ, ಹೀಗೆಲ್ಲ ಮಾತಾಡಬಾರ್ದು. ಇನ್ಮೇಲೆ ನೀವು ನನ್ನನ್ನ ಪ್ರಿಯೆ ಎಂದು ಕರಿಬೇಕು. ಅದ್ರ ಗುಸಿ ತುಂಡಾಕು. ಓ ಆಗಕ್ಕಿಲ್ಲ ಅಲ್ವಾ? ಇನ್ನೊಂದ್ ಕಿತ್ತ ಹೇಳು. ಪ್ರಿಯೆ ಪ್ರಿಯೆ ಅಲ್ಲ, ಪ್ರಿಯೆ ಪ್ರಿಯೆ ಪ್ರಿಯೆ. ಸರಿ, ನನ್ ಜೊತೆಲಿ ಬನ್ನಿ. ಪ್ರಿಯೆ ಪ್ರಿಯೆ ಬನ್ನಿ. 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 ಸಾಕು. ಸಾಕ? ಅಮ್ಮ ಸರ್ವಮಂಗಳೆ, ಕಾಳಿ ಮಾತೆ, ಇಷ್ಟೊಂದು ರೂಪ ಲಾವಣ್ಯಗಳನ್ನು ಕೊಟ್ಟಿರುವ ಈ ನನ್ನ ಪತಿಯನ್ನು ಮತಹೀನನಾಗಿ ಮಾಡಿರುವ ಏಕೆ? ನಿನ್ನ ಆರಾಧಕಳ ಆಸೆಯನ್ನು ಅಳಿಸಿ ಪರರಿಂದ ಪರಿಹಾಸ್ಯಗೊಳಿಸುವಿಯಾ? ಬೇಡ ತಾಯಿ, ನಿನ್ನ ಬಳಿಗೆ ಕರೆತಂದಿದ್ದೇನೆ. ವಿದ್ಯಾದಾನ ಮಾಡಿ ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಅದೇನೋ ಹೇಳಿದ್ದು ನೀನೀಗ? ಈಗ ನಾನು ಹೇಳ್ದ ಹಾಗೆ ನೀವು ಕೇಳ್ಬೇಕು. ಅಲ್ಲ, ನಾನು ಆಗ್ಲೇ ಹೇಳ್ದಲ್ಲ, ನೀನ್ ಹೇಳ್ದಂಗೆಲ್ಲ ಕೇಳ್ತೀನಿ. ನಿನ್ ಶಾಲೆನಾದ್ರೂ ತಪ್ಪು ಹಂಗೆಲ್ಲ ಹೇಳ್ಬಾರ್ದಲ್ವಾ? ನೋಡಿ, ಕಾಳಿ ಈಗ ಸಂಚಾರಕ್ಕೆ ಹೋಗಿದ್ದಾಳೆ. ಮತ್ತಲ್ಲಿ ಅವಳೆ ಸ್ವಲ್ಪ ಕೇಳಿ. ಕೇಳ್ತೀನಿ. ನೀವು ಗರ್ಭಗುಡಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳಿ. ಓಹೋ, ಬಾಗಿಲನ್ನ ಜಡಾಯಿಸ್ಕೋಬೇಕಾ? ಅದ್ಯಾಕ? ನಾನು ಹೇಳ್ದ ಹೌದು, ನೀನ್ ಹೇಳ್ದಂಗೆಲ್ಲ ಕೇಳ್ಬೇಕು. ಆಮೇಲೆ ನೀನು? ನಾನಿಲ್ಲೇ ಕಾದಿರ್ತೇನೆ. ಕಾಳಿ ಬಂದಾಗ ನೀವು ಬಾಗಿಲು ತೆಗಿಬೇಡಿ. ವಿದ್ಯಾ ಬುದ್ಧಿ ಕೊಟ್ರೇನೆ ಬಾಗಿಲು ತೆಗಿಯೋದು ಅಂತ ಹೇಳಿ. ವಿದ್ಯಾ ಬುದ್ಧಿ ನಂಗೆ? ಒಂದ್ ಪಕ್ಷ ಕೊಡಕ್ಕೆಲ್ಲ ಹೋಗು ಅಂತ ಹೇಳಿದ್ರೆ ಬಾಗಿಲು ತೆಗಿಬೇಡಿ. ಕೊಡ್ತೀನಿ ಅಂತ ಹೇಳಿದ್ರೆ ಬಾಗಿಲು ತೆಗೀರಿ. ಹಂಗನ್ನ ಬಂದೆ. ಈಗ ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಅದೇನ ನೀ ಹೇಳಿದ್ದು? ಗೊತ್ತಾಯ್ತು. ಕಾಳಿ ಹೊರಕ್ ಹೋಗವಳೆ, ನಾನು ಒಳಕ್ ಹೋಗಿ ಬಾಗಿಲನ್ನ ಜಡಾಯಿಸ್ಕೋಬೇಕು. ಕಾಳಿ ಬತ್ತಾಳೆ, ಬಾಗಿಲನ್ನ ತೆಗಿ ಅಂತಾಳೆ. ನಂಗೆ ಇದ್ಯಾ ಬುದ್ಧಿ ಕೊಟ್ರೇನೆ ಬಾಗಿಲನ್ನ ತೆಗಿಯೋದು. ಸರಿನಾ? ಸರಿ, ಬನ್ನಿ. ನನ್ನೊಬ್ಬನೇ ಬಿಟ್ಬಿಟ್ಟು ಒಂಟಿಗಿಂಟ ಹೋಗ್ಬಿಟ್ಟಿಯಾ? ನೀ ಕರ್ಕೊಂಬಂದ್ ಜಾಗ ಗೊತ್ತಾಯ್ಕಿಲ್ಲ ನಂಗೆ. ಇಲ್ಲ, ನಾ ಇಲ್ಲೇ ಇರ್ತೇನೆ. ಸರಿ, ಹಾಕಂತೀವಿ. ನಿಂಗೆ ನಾನು ಎದ್ರಿಕೆ ಆದ್ರೆ ನನ್ ಕೂಕೋ ಇಲ್ಲೇ ಇರ್ತೀವಿ. ನೀವು ಬಾಗಿಲು ಹಾಕಿಕೊಳ್ಳಿ. ಹಾಕಂತೀನಿ.
ಸ್ವಾಮಿ ಸ್ವಾಮಿ ಅವರಲ್ಲಿ ಎಲ್ಲಿ ಅವರಲ್ಲಿ ಸ್ವಾಮಿ ಅಯ್ಯೋ ಅಯ್ಯೋ ಸ್ವಾಮಿ ಅಮ್ಮ ಅಮ್ಮ ಕಾಳಿ ಮಾತೆ ಎಲ್ಲಿ ನನ್ನ ಪತಿದೇವರು ಏಕಮ್ಮ ಹೀಗೆ ಮಾಡಿದೆ ಯಾವ ಕಾರಣಕ್ಕಾಗಿ ನನ್ನ ಪತಿದೇವರಿಂದ ನನ್ನನ್ನು ದೂರ ಮಾಡಿದೆ ಯಾವ ಅಪರಾಧಕ್ಕಾಗಿ ನನಗೆ ಶಿಕ್ಷೆ ತಾಯಿ ಮದುವೆಯ ಮಂಗಳ ಮುಹೂರ್ತ ಮುಗಿದ ಮರುದಿನವೇ ಮಗಳ ಸುಖವನ್ನು ಮೊಸರದ ಪಾಲು ಮಾಡಿದೀಯಾ ಏಕೆ ಮೌನವಾಗಿರುವೆ ಮಾತಾಡು ತಾಯಿ ಮಾತಾಡು ಇರಲಿ ನಿನ್ನ ಸಂಕಲ್ಪವಿದ್ದಂತೆಯೇ ಆಗಲಿ ದೇಹದಲ್ಲಿ ಕಡೆ ಉಸಿರಿರುವ ತನಕ ನನ್ನ ಸ್ವಾಮಿಯನ್ನು ಹುಡುಕುತ್ತೇನೆ ಗುರಿ ಮುಟ್ಟುವ ತನಕ ಮುಂದಿಟ್ಟ ಹೆಜ್ಜೆ ಹಿಂದಿಡುವುದಿಲ್ಲ ಇದು ಸತ್ಯ ಹಾಗಾದ್ರೆ ಇದೇ ನಿನ್ನ ಕೊನೆಯ ನಿರ್ಧಾರವೇ ಮಗು ಹೌದು ಅಪ್ಪಾಜಿ ಸತಿಗೆ ಪತಿಯೇ ದೈವ ನನ್ನ ಸ್ವಾಮಿ ಎಲ್ಲಿದ್ದರೂ ಸರಿ ಹುಡುಕಿ ಕರೆದುಕೊಂಡು ಬರುತ್ತೇನೆ ಅಪ್ಪಣೆ ಕೊಡಿ ಹೋಗಿ ಬಾ ಮಗು ಆ ತಾಯಿ ಕಾಳಿಯ ಅನುಗ್ರಹ ನಿನ್ನ ನೀನು ಸಂಪೂರ್ಣವಾಗಿರಲಿ ನಾವು ಇದನ್ನು ನಂಬುವುದಿಲ್ಲ ಕಾಳಿದಾಸನೆಂದರೇನು ವೇಶ್ಯ ಎಂದರೇನು ನವಿಲು ನಾಟ್ಯವಾಡುವುದು ಗಿರಿಯಲ್ಲೇ ಹೊರತು ಮರಳುಗಾಡಿನಲ್ಲ ನನ್ನ ಮಿತ್ರ ಕಾಳಿದಾಸ ವೇಶ್ಯೆ ಸಹವಾಸ ಇನ್ನೊಮ್ಮೆ ಇಂಥ ಮಾತನಾಡಬೇಡಿ ಎಚ್ಚರಿಕೆ ನಾವು ಹಾಗೆಯೇ ಅಂದುಕೊಂಡಿದ್ದೆವು ಮಹಾಪ್ರಭು ಈ ಹಾಳು ಕಣ್ಣುಗಳಿಂದ ನೋಡಿದ ಮೇಲೂ ನಂಬದೇ ಇರಲು ಹೇಗೆ ಸಾಧ್ಯ ಏನೆಂದರೆ ನೀವೇ ನೋಡಿದಿರಾ ಹೌದು ಪ್ರಭು ನಾಳೆ ಪ್ರತ್ಯಕ್ಷವಾಗಿ ನೋಡಿದೆ ಯಾವ ತಮ್ಮ ಅಮೃತ ಹಸ್ತದಿಂದ ಯಾವ ಯಾವ ಮಹಾ ಕವಿಗಳ ಕೈಗಳಿಂದ ಕನಕಾಭಿಷೇಕ ಮಾಡಿಸಿಕೊಂಡ ನಮ್ಮೆಲ್ಲರ ಮಿತ್ರ ಕವಿರತ್ನ ಕಾಳಿದಾಸ ಕವಿರಾಜ ಕಾಳಿದಾಸ ತಮ್ಮ ಆಪ್ತ ಮಿತ್ರ ಇಂದು ವೇಶ್ಯ ರತ್ನಕಲೆಯ ಮನೆಯಲ್ಲಿದ್ದಾನೆಂದರೆ ಅಯ್ಯೋ ಆ ದೃಶ್ಯವನ್ನು ನೋಡಿದ ನನ್ನ ಕಣ್ಗಳು ಎಂಗಿ ಹೋಗಬಾರದಾಗಿತ್ತೇ ರಾಜ ಪ್ರತ್ಯಕ್ಷ ದೇವತ ಪರಮೇಶ್ವರನ ಸ್ವರೂಪರಾದ ಮಹಾಸ್ವಾಮಿಯವರ ಸ್ನೇಹ ಲಭಿಸಬೇಕಾದರೆ ಪೂರ್ವ ಜನ್ಮದ ಸುಕೃತವಿರಬೇಕು 100 ಜನ್ಮ ತಪಸ್ಸು ಮಾಡಿರಬೇಕು ಇಂಥ ಭಾಗ್ಯವನ್ನು ಸಂಪಾದಿಸಿದ ಕವಿ ಹೋಗಿ ಹೋಗಿ ಶರೀರವನ್ನು ಮಾರಿಕೊಳ್ಳುವ ವೇಶ್ಯೆ ಸೂಳೆ ಛೀ 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 ಬಹಳ ಅನ್ಯಾಯ ಬಹಳ ಅನ್ಯಾಯ ಏನೇ ಆದರೂ ಮಹಾಸ್ವಾಮಿಗಳಿಗಲ್ಲ ಇಂಥ ದ್ರೋಹ ಪ್ರಭುಗಳು ತಮ್ಮನ್ನು ಕರೆತರಲು ಆಜ್ಞೆ ಮಾಡಿದ್ದಾರೆ. ಮತ್ತೆ ಬರ್ತೇನೆ. ಮಹಾಸ್ವಾಮಿ. ಬಂದೆಯಾ ಕಾಳಿದಾಸ? ನನ್ನನ್ನು ಬರಹೇಳಿದ ಕಾರಣ? ಕಾಳಿದಾಸ, ನಮ್ಮ ಪ್ರೀತಿ ವಿಶ್ವಾಸದಲ್ಲಿ ಕಳಂಕವನ್ನೇನಾದರೂ ಕಂಡೆಯಾ? ಹೇಗೆ ಪ್ರಭು, ಇದ್ದಕ್ಕಿದ್ದ ಹಾಗೆ ಈ ಪ್ರಶ್ನೆ. ಸ್ಫಟಿಕದಲ್ಲಾದರೂ ದೋಷ ಕಾಣಬಹುದು, ತಮ್ಮ ಪ್ರೀತಿ ವಿಶ್ವಾಸದಲ್ಲಿ ಕಳಂಕವೇ? ಹಾಗೇನಾದರೂ ಇದ್ದರೆ ತಿಳಿಸು, ನಮ್ಮ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳುತ್ತೇವೆ. ಓ, ತೀಕ್ಷ್ಣವಾದ ಕತ್ತಿಯ ಅಲಿಗಿನಂತಿರುವ ತಮ್ಮ ಮಾತಿನ ಇರಿತವನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ನನ್ನಿಂದೇನು ಅಪಚಾರವಾಗಿರಬಹುದು ಎಂಬುದನ್ನು ತಿಳಿಸಿದರೆ ಅದಕ್ಕೆ ತಕ್ಕ ದಂಡನೆಯನ್ನು ಅನುಭವಿಸಲು ಸಿದ್ಧವಾಗಿದ್ದೇನೆ. ಇದುವರೆಗೂ ನೀನೆಲ್ಲಿದ್ದೆ? ಕಾಳಿದಾಸ, ನಿನ್ನನ್ನೇ ಕೇಳುತ್ತಿರುವುದು, ಇದುವರೆಗೂ ನೀನೆಲ್ಲಿದ್ದೆ?
ನಾನಿದ್ದ ಸ್ಥಳಕ್ಕೆ ನಿಮ್ಮ ಸೇವಕರೇ ಬಂದಿದ್ರಲ್ಲ ಪ್ರಭು. ನೀನಿಂಥ ದ್ರೋಹ ಮಾಡುವೆಂದು ನಾನು ತಿಳಿದಿರಲಿಲ್ಲ. ನೀನು ನನ್ನ ಮಿತ್ರ, ಆತ್ಮೀಯ ಬಂಧು. ನಿಜ ಪ್ರಭು, ನಾನು ತಮ್ಮ ಮಿತ್ರನೂ ಹೌದು, ಆತ್ಮೀಯ ಬಂಧುವೂ ಹೌದು. ಆದರೆ ತಮಗೆ ದ್ರೋಹವಾಗುವಂತಹ ಅಪಚಾರವನ್ನೇನೂ ನಾನು ಮಾಡಿಲ್ಲ. ವೇಶ್ಯೆ ಸಹವಾಸ ಮಾಡಿದ್ದು ಅಪಚಾರವಲ್ಲವೇ? ವೇಶ್ಯೆ ಮನೆಯಲ್ಲಿದ್ದವನು ನಾನು, ನಿಜ. ಅದರಿಂದ ತಮಗೆ ಅಪಚಾರವಾಗುವ ಕಾರಣವೇ ಇಲ್ಲವಲ್ಲ. ಕೇಳಿದಿರಾ? ನಮ್ಮ ಆಸ್ಥಾನದ ವಿದ್ವನ್ಮಣಿಗಳ ನಡುವೆ ಪ್ರಕಾಶಿಸುತ್ತಿರುವ ಕವಿರತ್ನ ಕಾಳಿದಾಸನ ಬಾಯಿಂದ ಬರುವಂತಹ ಮುತ್ತಿನಂಥ ವಾಕ್ಯಗಳನ್ನು ವೇಶ್ಯೆಯೊಡನೆ ಸಂಪರ್ಕ ಬೆಳೆಸುವುದು ಅಪಚಾರವಲ್ಲವಂತೆ. ಅದು ನನಗೆ ಸಂಬಂಧಪಟ್ಟ ವಿಷಯ. ಅದರ ಆಗುಹೋಗುಗಳಿಗೆ ತಲೆ ಕೊಡಬೇಕಾದವನು ನಾನು. ಅಂದ ಮೇಲೆ ನಮ್ಮ ವಿಶ್ವಾಸಕ್ಕೆ ಬೆಲೆಯೇ ಇಲ್ಲವೆಂದಾಯಿತು. ಅಯ್ಯೋ, ವಿಶ್ವಾಸ ಬೆಲೆ ಕೊಟ್ಟು ಕೊಂಡುಕೊಳ್ಳುವಂತಹ ವಸ್ತುವೇ. ಅದು ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ವಿಶ್ವಾಸವೇ ಬೇರೆ, ವ್ಯವಹಾರವೇ ಬೇರೆ. ವಿಶ್ವಾಸವೇ ಬೇರೆ, ವ್ಯವಹಾರವೇ ಬೇರೆ. ಮನಸ್ಸಿನ ಹಣತೆಯಲ್ಲಿ ಬೆಳಗುವ ವಿವೇಕವೆಂಬ ಜ್ಯೋತಿಗೆ ಮನ್ಮಥನ ಉಸಿರಿನ ಬಿರುಗಾಳಿ ಸೋಕಿದರೆ ಏನಾಗುತ್ತದೆ ಗೊತ್ತೇ? ಪುಣ್ಯಕ್ಕೆ ತಕ್ಕ ಫಲ. ಬ್ರಹ್ಮವಾಣಿಪತಿಯಾದ, ವಿಷ್ಣು ಲಕ್ಷ್ಮೀಪತಿಯಾದ, ಮಹೇಶ್ವರ ಉಮಾಪತಿಯಾದ, ಇಂದ್ರ ಗೌತಮರ ಶಾಪಕ್ಕೆ ಬಲಿಯಾದ, ವಿಶ್ವಾಮಿತ್ರ ಕಪಾಭ್ರಷ್ಟನಾದ. ಏನೇ ಆದರೂ ಸ್ತ್ರೀ ವ್ಯಾಮೋಹದಿಂದ ದೂರಾದವರು ಯಾರೂ ಇಲ್ಲ. ಸಾಕು ಮಾಡೋ ಇನ್ನು ವಾಕ್ಚಾತುರ್ಯವನ್ನು. ನಿನ್ನನ್ನು ವಿವೇಕಿ ಎಂದಿದ್ದೆ, ಮಿತ್ರನೆಂದು ಪ್ರೀತಿಸಿದೆ, ನನ್ನ ಸಮಾನ ಸ್ಥಾನ ಕೊಟ್ಟು ಗೌರವಿಸಿದೆ. ನಾನು ಅದನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಂಡಿದ್ದೇನೆ. ವೇಶ್ಯೆಯ ಮನೆಯಲ್ಲಿ ಅಲ್ಲ, ಹೃದಯದಲ್ಲಿ. ನಿನಗೆ ಹೃದಯವಿದ್ದಿದ್ದರೆ ವೇಶ್ಯೆಯೊಬ್ಬಳ ಕೀಳು ಸಹವಾಸ ಕೆಳೆಯುತ್ತಿರಲಿಲ್ಲ. ಪಾಪ, ಅದು ನಿನ್ನ ತಪ್ಪಲ್ಲ, ಮನೋದೌರ್ಬಲ್ಯ. ನಿಜ ಪ್ರಭು, ದೌರ್ಬಲ್ಯ ಯಾರಿಗಿರುವುದಿಲ್ಲ. ವೇಶ್ಯ ವ್ಯಾಮೋಹ ನನ್ನ ದೌರ್ಬಲ್ಯ, ಮುಂಗೋಪ ನಿಮ್ಮ ದೌರ್ಬಲ್ಯ. ನಮ್ಮಿಬ್ಬರ ಸ್ನೇಹ ಕಂಡು ಸಹಿಸಿಕೊಳ್ಳುವ ಶಕ್ತಿ ಸಾಲದೆ ಒಡಕು ತಂದೊಡ್ಡುವುದು ಮತ್ತೆ ಕೆಲವರ ದೌರ್ಬಲ್ಯ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ದೌರ್ಬಲ್ಯ. ನನಗೆ ದೌರ್ಬಲ್ಯವೆಂದು ಹೇಳುವ ಅಧಿಕಾರ ನಿನಗಿಲ್ಲ. ನಿನಗೆಷ್ಟು ಮಾತನಾಡಲು ಅವಕಾಶ ಕೊಟ್ಟದ್ದು ನಮ್ಮ ತಪ್ಪು. ಬೇರೆ ಯಾರಾದರೂ ಆಗಿದ್ದಿದ್ದರೆ ಅವರ ಶಿರಚ್ಛೇದನವಾಗುತ್ತಿತ್ತು. ನನ್ನ ಶಿರಚ್ಛೇದನದಿಂದ ಪ್ರಭುವಿನ ಮನಸ್ಸಿಗೆ ಶಾಂತಿ ಸಿಕ್ಕುವುದಾದರೆ ಅದು ನನ್ನ ಮಹಾಭಾಗ್ಯವೆಂದು ಭಾವಿಸುತ್ತೇನೆ. ನಾವಂತಹ ಕಟುಕರಲ್ಲ, ನಮಗೂ ಹೃದಯ ಎಂಬುದಿದೆ. ಅದನ್ನು ನಾನು ಬಲ್ಲೆ. ಬಲ್ಲವನಾಗಿದ್ದರೆ ಈ ಸ್ಥಳದಿಂದ ಈ ಕ್ಷಣವೇ ಹೊರಟು ಹೋಗು. ಹೊರಡುವುದು ಬಹು ಸುಲಭ, ಮತ್ತೆ ಬರುವುದೇ ಬಹು ಪ್ರಯಾಸ. ಮತ್ತೆ ನಿನ್ನ ಮುಖ ನೋಡುವ ಇಚ್ಛೆ ನನಗಿಲ್ಲ. ಹೊರಡು. ಪ್ರಭು, ಭೋಜರಾಜ, ದುಡುಕಬೇಡಿ. ಸ್ವಲ್ಪ ಯೋಚಿಸಿ ಆಜ್ಞೆ ಮಾಡಿ. ಯೋಚಿಸುವ ಅಗತ್ಯವಿಲ್ಲ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ನಿನ್ನ ಉಪದೇಶ ನಮಗೆ ಬೇಕಾಗಿಲ್ಲ. ಹೊರಡು ಇಲ್ಲಿಂದ, ಹೊರಡು. ನೀವು ಹೀಗೆ ದುಡುಕ್ಬಾರ್ದಾಗಿತ್ತು, ಇಂಥ ಶಿಕ್ಷೆ ಕೊಡಬಾರ್ದಾಗಿತ್ತು. ಅಂಥ ಒಬ್ಬ ಮಹಾ ವ್ಯಕ್ತಿನ ಕಳ್ಕೊಂಡ್ಮೇಲೆ ಎಷ್ಟು ಐಶ್ವರ್ಯ ಇದ್ದೇ ತಾನೇ ಏನು? ನಿಮಗೆ ಯಾಕೆ ಬುದ್ಧಿ ಬಂತು? ಹೌದು, ವಿನಾಶಕಾಲೇ ವಿಪರೀತ ಬುದ್ಧಿ. ನಮಗೆ ವಿವೇಕ ಇಲ್ಲ, ನಿಮ್ಮ ಉಪದೇಶ ನಮಗೆ ಬೇಕಾಗಿಲ್ಲ. ಅಯ್ಯೋ, ಅವರನ್ನು ದೇಶದಿಂದ ಹೊರಗಟ್ಟಿದರೆ ಹೌದು, ಅವರನ್ನ ಬಿಟ್ಟು ಹೇಗೆ ಬಾಳಲಿ? ಒಲಿದು ಬಂದ ದೈವ ಹೊರ ಕೊಡುವ ಮುನ್ನ ಅದೃಶ್ಯವಾಯ್ತೆ. ಇದು ಅನ್ಯಾಯ, ಇದು ಅನ್ಯಾಯ, ಇದು ಅನ್ಯಾಯ. ಯಾವುದು ಅನ್ಯಾಯ? ಕಾಳಿದಾಸನನ್ನು ದೇಶಭ್ರಷ್ಟನನ್ನಾಗಿ ಮಾಡಿದ್ದು, ಇಲ್ಲ ಅವನು ವೇಶ್ಯೆ ಸಹವಾಸ ಮಾಡಿದ್ದು? ಶಿವ ಶಿವ, ಅವರು ವೇಶ್ಯೆ ಸಹವಾಸ ಮಾಡಿಲ್ಲ, ಅವರು ವೇಶ್ಯೆ ಸಹವಾಸ ಮಾಡಿಲ್ಲ. ವೇಶ್ಯೆ ಸಹವಾಸ ಮಾಡಿಲ್ಲ? ನಿನಗೂ ಅವನು ಏನು ಸಂಬಂಧ? ಪತಿ ಪತ್ನಿಯರ ಸಂಬಂಧ. ಎಂದೆ? ನಾನವರ ಪತ್ನಿ. ವೇಶ್ಯೆ ಕಾಳಿದಾಸನ ಪತ್ನಿ? ಅಯ್ಯೋ, ನಾನು ವೇಶ್ಯೆ ಅಲ್ಲ ಪ್ರಭು, ನಾನು ವೇಶ್ಯೆ ಅಲ್ಲ. ಅಗ್ನಿ ಸಾಕ್ಷಿಯಾಗಿ ಅವರ ಕೈ ಹಿಡಿದ ಧರ್ಮ ಪತ್ನಿ, ಸುಬಾಹು ಮಹಾರಾಜರ ಮಗಳು ವಿದ್ಯಾಧರೆ. ನೀನು ವಿದ್ಯಾಧರೆಯೇ? ಹೌದು ಮಹಾರಾಜ. ಮಂತ್ರಿಯ ವಂಚನೆಯಿಂದ ಪ್ರಪಂಚ ಜ್ಞಾನವೇ ಇಲ್ಲದವನನ್ನು ಕೈ ಹಿಡಿಯಬೇಕಾಯ್ತು.
ನಂತರ ಪತಿಯನ್ನು ಕಾಣದ ನಾನು ಅವರನ್ನು ಹುಡುಕುತ್ತಾ ಈ ಧಾರಾನಗರಕ್ಕೆ ಬಂದೆ. ರತ್ನಕಲೆ ಆಶ್ರಯ ಪಡೆದೆ. ಅಲ್ಲಿ ಅನಿರೀಕ್ಷಿತವಾಗಿ ನನ್ನ ಸ್ವಾಮಿಯನ್ನು ಕಂಡೆ. ಈ ವಿಷಯ ಕಾಳಿದಾಸ ನನಗೆ ಕೇಳಲಿಲ್ಲ. ಅವರಿಗೆ ನಡೆದು ಹೋದ ಘಟನೆಗಳ ನೆನಪೇ ಇರಲಿಲ್ಲ. ನೀನೇ ಜ್ಞಾಪಿಸಬಹುದಾಗಿತ್ತಲ್ಲ. ಇಂದಲ್ಲ ನಾಳೆ ಅವರಿಗೆ ನನ್ನ ನೆನಪಾಗಬಹುದು, ನನ್ನನ್ನು ಗುರ್ತಿಸಬಹುದು ಎಂಬ ಆಸೆಯಲ್ಲಿದ್ದೆ. ಅಷ್ಟರಲ್ಲಿ ಈ ಅನಾಹುತ ನಡೆದು ಹೋಯಿತು. ನನ್ನ ಮಿತ್ರ ದೋಷಿಯಲ್ಲ, ನನ್ನ ಪ್ರಾಣ ಮಿತ್ರ ನಿರ್ದೋಷಿ, ನನ್ನ ಕಾಳಿದಾಸ ನಿರ್ದೋಷಿ. ಅಯ್ಯೋ, ನಾನೆಂಥ ತಪ್ಪು ಮಾಡಿದೆ. ದುಃಖಿಸಬೇಡ ಸಹೋದರಿ, ದುಃಖಿಸಬೇಡ. ನಿನ್ನ ಪತಿ ಎಲ್ಲಿದ್ದರೂ ಸರಿ, ಹುಡುಗಿ ತಂದೊಪ್ಪಿಸುವ ಹೊಣೆ ನನ್ನದು, ನನ್ನದು. ಅದ್ಭುತ ಭವ್ಯ ಕಾವ್ಯಕರಣೆ ಸೇನಾಗಣೆ ಭಾಷಣೆ ತ್ರವಣೆ ವ್ಯಾಕರಣೆ ರಣೆ ವಿತರಣೆ ಸರ್ವಂ ಸಹ ಧಾರಣೆ ಸತ್ಯಂ ಸತ್ಯವತಿ ಭಯೇ ಶರಭಯೇ ವಾಗೀಶಯೇ ಜಿಷ್ಣೆಯೇ ದೋಕ್ಷಿ ಕುಕ್ಷಿ ಭಯೇ ಪೈತೋದರ ಭಯೇ ಕಲ್ಪದ್ರಯೇ ಮೇರೆಯೇ. ತಾವು ಯಾರು? ನಮ್ಮಿಂದ ಏನಾಗಬೇಕು? ನಾನು ಡಿಂಡಿಮನೆಂಬ ಕವಿ. ರಾಜನ್ ತಮ್ಮ ಆಸ್ಥಾನದಲ್ಲಿ ಮಹಾಕವಿಗಳ ಸಮೂಹವೇ ಇದೆ ಎಂದು ಕೇಳಿ ಬಂದೆ. ಬಹಳ ಸಂತೋಷ. ನನ್ನದೊಂದು ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಯಾರು ಪೂರೈಸಿದರೂ ಸರಿ, ನಾನವರಿಗೆ ದಾಸನಾಗುತ್ತೇನೆ. ಇಲ್ಲವೇ ಇಲ್ಲಿರುವ ವಿದ್ವಾಂಸರಾದಿಯಾಗಿ ಎಲ್ಲರೂ ನನಗೆ ದಾಸರಾಗಬೇಕು. ಡಿಂಡಿಮರೆ, ತಾವು ಅಷ್ಟು ದೂರ ಮುಂದುವರಿಯಬೇಕಾಗಿಲ್ಲ. ಸಾಕ್ಷಾತ್ ಸರಸ್ವತಿಯ ವರಪುತ್ರರಾದ ಮಹಾಸ್ವಾಮಿಗಳಿದ್ದಾರೆ. ಇಲ್ಲೂ ಅನೇಕ ಜನ ವಿದ್ವಾಂಸರಿದ್ದಾರೆ. ಮೊದಲು ತಮ್ಮ ಸಮಸ್ಯೆ ಏನೆಂಬುದನ್ನು ತಿಳಿಸಿ. ಕಮಲೆ ಕಮಲೋತ್ಪತ್ತಿ. ಕಮಲೆ ಕಮಲೋತ್ಪತ್ತಿ. ಇದ್ಯಾವ ಮಹಾ ಸಮಸ್ಯೆಯನ್ನು ಮಹಾರಾಜರವರೆಗೂ ತಂದಿರಿ. ಹಸುಮಗುನ್ನು ಕೇಳಿದ್ರು ಹೇಳುತ್ತಿತ್ತು. ಮೊದಲು ನೀವು ಹೇಳಿ. ಕಮಲೆ ಕಮಲೋತ್ಪತ್ತಿ. ಕಮಲದಲ್ಲಿ ಕಮಲ ಹೇಗಯ್ಯ ಹುಟ್ಟುತ್ತೆ? ನಮಗೂ ಅದೇ ಸಂದೇಹ. ಹೇಗೆ ಉತ್ಪತ್ತಿ ಆಗುತ್ತೆ? ಏನು ಕವಿಗಳೇ, ಸಮಸ್ಯೆಗೆ ಉತ್ತರ ಸಿಕ್ಕಿದೆ? ಭವಭೂತಿ, ದಂಡಿ, ಬಾಣಕವಿ, ಸಮಸ್ಯೆ ಸ್ವಲ್ಪ ಕಠಿಣವಾಗಿದೆ ಪ್ರಭು. 3 ದಿನಗಳ ಅವಧಿ ಇದ್ದರೆ ಕಂಡುಹಿಡಿಯಬಹುದು. 3 ದಿನಗಳೇನು? 3 ಸಂವತ್ಸರಗಳನ್ನು ತೆಗೆದುಕೊಳ್ಳಿ. ಮಹಾರಾಜ 3 ದಿನಗಳನ್ನು ಕಳೆದು ಮತ್ತೆ ನಾವು ಬರಬಹುದೇ? ಅಗತ್ಯವಾಗಿ. ಕಮಲೆ ಕಮಲೋತ್ಪತ್ತಿ. ಸಮಸ್ಯೆ ಸ್ವಲ್ಪ ಕಠಿಣವಾಗಿದೆ ಪ್ರಭು. 3 ದಿನಗಳ ಅವಧಿ ಇದ್ದರೆ ಕಂಡುಹಿಡಿಯಬಹುದು. 3 ದಿನಗಳೇನು? 3 ಸಂವತ್ಸರಗಳನ್ನು ತೆಗೆದುಕೊಳ್ಳಿ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ಅಂಗೈಯಲ್ಲಿದ್ದ ಅರಗಿಣಿಯನ್ನು ಅಟ್ಟಿ ಕಾಗೆಗಳನ್ನು ಕಂಡು ಮಾತಾಡು ಎಂಬಂತಾಯಿತು ನನ್ನ ಸ್ಥಿತಿ. ನೀವು ಕವಿಗಳು, ಪಂಡಿತರು, ಆಸ್ಥಾನ ವಿದ್ವಾಂಸರು, ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ಇಂಥ ಒಂದು ಸೋಲು ಭೋಜರಾಜನ ಜೀವನದಲ್ಲೇ ಬಂದಿರಲಿಲ್ಲ. ಅಮಾತ್ಯರೇ, ದಿಂಡಿಮನ ಈ ಸಮಸ್ಯೆಯನ್ನು ಯಾರು ಪರಿಹರಿಸುತ್ತಾರೋ ಅವರಿಗೆ ನಮ್ಮ ಅರ್ಧ ರಾಜ್ಯವನ್ನು ಕೊಡುತ್ತೇವೆಂದು ಡಂಗೂರ ಸಾರಿಸಿ. ಪ್ರಭು, ಮಹಾಗನರ್ಥವಾಯಿತು ಪ್ರಭು.
ಕಾಳಿದಾಸ ಇದಿಲ್ಲ ಪ್ರಭು. ಯಾಕೆ? ಏನಾಯ್ತು? ಈ ರಾಕ್ಷಸಿ ಕಾಳಿದಾಸರಿಗೆ ವಿಷವನ್ನು ಹಾಕಿ ಕೊಂದು ಬಿಟ್ಟಿದ್ದಾಳೆ. ದೇಹವನ್ನು ನೆಲಮಾಳಿಗೆಯಲ್ಲಿ ಬಚ್ಚಿಟ್ಟಿದ್ದಳು ಪ್ರಭು. ಅನ್ಯಾಯವಾಗಿ ಕಾಳಿದಾಸನನ್ನು ಕಳೆದುಕೊಂಡು ಬಿಟ್ಟವು ಪ್ರಭು, ಕಳೆದುಕೊಂಡು ಬಿಟ್ಟವು. ಮಿತ್ರ, ಕಾಳಿದಾಸ ಮಿತ್ರ, ನಿನ್ನನ್ನು ದೇಶದಿಂದ ಹೊರದೂಡಿದ ಅಪರಾಧಕ್ಕೆ ಎಷ್ಟು ದೊಡ್ಡ ದಂಡನೆ ಕೊಟ್ಟು ಬಿಟ್ಟೆಯ. ಸತ್ಯವೋ ಅಸತ್ಯವೋ ವಿಮರ್ಶಿಸದೆ ದುಡುಕಿ ನಿಂದಿಸಿ ದಂಡನೆಗೆ ಗುರಿ ಮಾಡಿದ ತಪ್ಪಿಗೆ ಇಂಥ ಮಿತ್ರದ್ರೋಹಿಯ ಮುಖವನ್ನೇ ನೋಡಬಾರದೆಂದು ಈ ರೀತಿ ದೂರವಾದೆಯ. ಇನ್ನಾರಿಗಾಗಿ ಅರಮನೆ, ಯಾರಿಗಾಗಿ ರಾಜಸಭೆ, ಯಾರಿಗಾಗಿ ವೈಭವ? ಹೇಳು ಮಿತ್ರ ಕಾಳಿದಾಸ, ಹೇಳು. ಅಮಾತ್ಯರೇ, ಚಿತೆಯನ್ನು ಸಿದ್ಧಗೊಳಿಸಿ, ಸಲ್ಲದ ಅಪನಿಂದೆಯನ್ನು ಹೊರಿಸಿ ಕವಿರಾಜನ ಸಾವಿಗೆ ಕಾರಣನಾದ ಈ ಭೋಜರಾಜನ ದೇಹ ಅವನ ಮಿತ್ರನೊಂದಿಗೆ ದಗ್ಧವಾಗಿ ಹೋಗಲಿ. ಸಮಾಧಾನ ಮಾಡಿಕೊಳ್ಳಿ. ವಿವೇಕಿ ಹೇಳುವ ತಾವೇ ಕಂಗಾಲಾದರೆ ನಮ್ಮೆಲ್ಲರ ಗತಿ ಏನು? ಮಹಾಕವಿ ಅಂತ್ಯ ಹೀಗಾಗಬೇಕೆಂದು ಆ ಮಹಾಕಾಳಿಯ ಸಂಕಲ್ಪವೇ ಹೀಗಿರುವಾಗ ಅದನ್ನು ತಡೆಗಟ್ಟುವ ಶಕ್ತಿ ಯಾರಿಗಿದೆ ಪ್ರಭು? ಮಹಾಕಾಳಿ, ಮಹಾಕಾಳಿ, ಅಮ್ಮ, ತಾಯಿ, ಜಗಜ್ಜನನಿ, ಜಗನ್ಮಾತೆ, ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂದು ಸ್ತುತಿಸಿದ ಈ ನಿನ್ನ ಪ್ರೀತಿಯ ಪುತ್ರನನ್ನು ಇಷ್ಟು ಬೇಗ ನಿನ್ನ ಬಳಿಗೆ ಬರಮಾಡಿಕೊಳ್ಳುವ ಸಂಕಲ್ಪವೇಕೆ ಮಾಡಿದೆ ತಾಯಿ? ನಮ್ಮಿಬ್ಬರ ಸ್ನೇಹವನ್ನು ಕಂಡು ಸೈರಿಸದೆ ಹೋದೆಯಾ? ಈ ನಿನ್ನ ವರಪುತ್ರನನ್ನು ದಂಡಿಸಿದನೆಂದು ನನ್ನ ಮೇಲೆ ಕೋಪಿಸಿಕೊಂಡೆಯ? ಇಂತಹ ಕವಿರತ್ನವನ್ನು ಉಳಿಸಿಕೊಳ್ಳದೆ ಹೋದನೆಂದು ಹೀಗೆ ಮಾಡಿದೆಯಾ? ಬೇಡ ತಾಯಿ, ಬೇಡ. ಕಾಳಿದಾಸನಿಲ್ಲದೆ ಭೋಜರಾಜನಿಲ್ಲ. ನನ್ನ ಅರ್ಥಾಯುಷ್ಯವನ್ನು ನನ್ನ ಮಿತ್ರನಿಗೆ ದಾರಿ ಎರೆದು ಕೊಡುತ್ತಿದ್ದೇನೆ. ಅನುಗ್ರಹಿಸು, ಜೀವದಾನ ಮಾಡು ತಾಯೇ, ಜೀವದಾನ ಮಾಡು. ಎಲ್ಲರೂ ಮರೆಯಾಗ್ಲಿ. ಯಾರೋ ಒಂದು ಕಣ್ಣಿಗೆ ಕಾಣಿಸ್ಕೊಡ್ತು. ಮಧ್ಯೆ ಯಾರೋ ಮಾತಾಡಬಾರ್ದು. ಇದು ರಾಜಾಜ್ಞೆ, ರಾಜನ ಮೇಲೆ ಆಣೆ. ಎಲ್ಲರೂ ಬೇಕು. ರತ್ನಕಲೆ ನನಗೆ ಕುಡಿಯಲು ಹಾಲು ಕೊಟ್ಟಳು. ಹಾಲು ಕುಡಿದ ಸ್ವಲ್ಪ ಹೊತ್ತಿನಲ್ಲೇ ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಅಯ್ಯೋ, ನನ್ನ ಪ್ರಾಣ ಹೋಗುತ್ತಿದೆ, ನನ್ನ ಪ್ರಾಣ ಹೋಗುತ್ತಿದೆ ಎಂದದ್ದಷ್ಟೇ ನನಗೆ ಜ್ಞಾಪಕ. ಈಗ ನಾನು ಎಲ್ಲಿದ್ದೇನೆ? ಜಗನ್ಮಾತೆಯ ಸನ್ನಿಧಾನದಲ್ಲಿ. ಜಗನ್ಮಾತೆ? ಓ ಅಮ್ಮ, ಅಮ್ಮ, ಜಗನ್ಮಾತೆ ಸನ್ನಿಧಾನದಲ್ಲಿ ಯಾರು ಹಾಗಿದ್ದವರು? ನಾನೊಂದು ಅನಾಮಧೇಯನ ಆತ್ಮ. ಆತ್ಮ?
ಇದು ಯಾವ ಸ್ಥಳ? ಧಾರಾನಗರ. 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 ಅಲ್ಲಿ ನನ್ನ ಮಿತ್ರ ಭೋಜರಾಜ ಕ್ಷೇಮವಾಗಿರುವನೇ? ಹೇಗೆ ಸಾಧ್ಯ? ನಿನ್ನಂಥ ಆತ್ಮೀಯನ ಮೇಲೆ ಅಪನಿಂದೆ ಹೊರಿಸಿ ನಿನ್ನನ್ನು ಅಟ್ಟಿದ ಆತಂಕದಿಂದ ಅಹೋರಾತ್ರಿ ಅನ್ನ ನೀರು ಬಿಟ್ಟು ಅಳುತ್ತಾ ಪ್ರಾಣ ಬಿಟ್ಟ ಭೋಜ, ಭೋಜರಾಜ, ಮಿತ್ರ, ಆಶ್ರಯದಾತ, ನನಗಾಗಿ ಅನ್ನ ನೀರುಗಳನ್ನು ತೊರೆದು ದೇಹಾರ್ಪಣ ಮಾಡಿದೀಯ. ಕವಿ ಕೋಗಿಲೆಗಳಿಗೆ ಆಶ್ರಯ ನೀಡುವ ಕಲ್ಪವೃಕ್ಷ ನೀನೆಂಬ ಕೀರ್ತಿ ಕೇಳಿ ಕಾತುರದಿಂದ ನೆರಳನ್ನರಿಸಿ ಬಂದ ನಾನೇ ನಿನ್ನನ್ನು ಸಾವಿಗೆ ನೂಕಿದಂತಾಯಿತೆ. ಮಿತ್ರ, ಮಿತ್ರ ಎಂದು ಬಾಯಿ ತುಂಬ ಕರೆದ ನಾನೇ ನಿನಗೆ ಮೃತ್ಯುವಾದನೆ. ಅಯ್ಯೋ ಅಯ್ಯೋ, ಧಾರಾನಗರದ ಸೌಭಾಗ್ಯ ದೇವತೆ, ನೀನಿಂದು ನಿರಾಶ್ರಿತರಾಗಿ ಹೋದೆ. ಪಂಡಿತರು ಪರದೇಶಿಗಳಾದ್ರು, ವಿದ್ವಾಂಸರು ವಿಪತ್ತಿಗೊಳಗಾದ್ರು. ಇನ್ನು ನಾನು ಯಾರಿಗಾಗಿ ಬದುಕಿರಬೇಕು ಭೋಜ? ನಾನು ಯಾರಿಗಾಗಿ ಬದುಕಿರಬೇಕು? ಅಂದು ನಿನ್ನ ಚರ್ಮ ಶ್ಲೋಕವನ್ನು ಹಾಡಬೇಕೆಂದು ನನ್ನನ್ನು ಪೀಡಿಸಿದೆಯಲ್ಲವೇ? ಇದು ಪರಲೋಕದಲ್ಲಿರುವ ನನ್ನ ತಂದೆ, ನನ್ನ ಭೋಜ, ಹಾಡುತ್ತಿದ್ದೇನೆ. ತೃಪ್ತನಾಗು. ಪ್ರಭು, ಭೋಜ, ಯಾರು? ಭೋಜರಾಜನ ಪ್ರಾಣ ಬಿಟ್ಟನೆಂದು ಅನೃತ ಮಾಡಿದವರು ಯಾರು? ಅವರೇ. ಇದು ರಾಜಾಜ್ಞೆ, ನನ್ನ ಮೇಲಾನೆ. ಮಧ್ಯೆ ಯಾರೂ ಮಾತನಾಡಬಾರದೆಂದು ಪ್ರಭುಗಳೇ ಆಜ್ಞೆ ಮಾಡಿದ್ದರು. ಕಡೆಗೂ ನಿನ್ನ ಹಠ ಸಾಧಿಸಿಬಿಟ್ಟಿಯ. ಬದುಕಿರುವಾಗಲೇ ಚರ್ಮಶ್ಲೋಕ ಹೇಳಿಸಿಬಿಟ್ಟಿಯ. ಮೃತ್ಯುವಿಗೆ ಪಾಶ ಹಾಕಿ ಹತ್ತಿರಕ್ಕೆ ಸೆಳೆದುಕೊಂಡು ಬಿಟ್ಟಿಯ. ಮಿತ್ರ, ಈ ನಿನ್ನ ಕಾಳಿದಾಸನು ನಿನ್ನನ್ನು ಕಳೆದುಕೊಂಡು ನೆಮ್ಮದಿಯಿಂದ ಬದುಕುವನೆಂದು ಭಾವಿಸಿದೆಯಾ? ಅಮ್ಮ, ಸರ್ವಮಂಗಲೇ, ಲೋಕಮಾತೆ, ಭುವನೇಶ್ವರಿ, ಈ ನಿನ್ನ ವರಪುತ್ರನಾದ ಕಾಳಿದಾಸನು ಭೋಜರಾಜನ ಮರಣಕ್ಕೆ ಕಾರಣನಾದನೆಂಬ ಅಪಖ್ಯಾತಿ ನಿನಗೆ ಬರಬಾರದಲ್ಲವೇ? ನೀನು ಕರುಣಾಮಯಿಯಲ್ಲವೇ? ಅಮೃತಮಯವಾದ ವಾಕ್ಯಗಳನ್ನು ನುಡಿಸು. ನನ್ನ ಭೋಜರಾಜನನ್ನು ಹರಸು. ನಿರ್ಜೀವವಾದ ಈ ದೇಹದಲ್ಲಿ ಪ್ರಾಣ ಜ್ಯೋತಿಯನ್ನು ಬೆಳಗಿಸು ತಾಯಿ, ಬೆಳಗಿಸು. ಕೃಪೆ ಮಾಡು. ಮಿತ್ರ, ಕಾಳಿದಾಸ, ಭೋಜ, ಮಿತ್ರ, ಕಾಳಿದಾಸ, ಭೋಜ, ಭೋಜ. ಇದಲ್ಲವೇ ಸ್ನೇಹ? ಸಾವಿನ ಸುಖವನ್ನು ಕಂಡು ಬದುಕಿನ ನಂದನವನಕ್ಕೆ ಹಿಂತಿರುಗಿದ ಮಹಾನುಭಾವರು. ಕಾಳಿದಾಸ, ಈ ಡಿಂಡಿಮ ಮಹಾಕವಿಯಿಂದಾಗಿ ನಮ್ಮಿಬ್ಬರ ಪುನರ್ಮಿಲನವಾಯಿತು. ಕವಿರತ್ನ, ನಾನು ಸೋತು ನಿನಗೆ ಶರಣಾಗಿದ್ದೇನೆ. ಅದು ಹೇಗೆ ಸಾಧ್ಯ? ನಮ್ಮಿಬ್ಬರ ಪುನರ್ಮಿಲನಕ್ಕೆ ತಾವೇ ಕಾರಣವೆಂದು ಭೋಜರಾಜನೇ ಹೇಳಿರುವಾಗ ತಾವು ಸೋಲುವುದು ಹೇಗೆ? ಎಂಥ ದೊಡ್ಡ ಮಾತು ಕವಿಕುಲ ತಿಲಕ. ನಾನು ನಿನ್ನ ಸ್ನೇಹವನ್ನು ಬಯಸುತ್ತೇನೆ. ಅಗತ್ಯವಾಗಿ ಮಹಾಭಾಗ್ಯ.
ಪ್ರಭು, ಈ ದಾಸಿಗೆ ಏನು ಶಿಕ್ಷೆ ಕೊಡಬೇಕು? ದಾಸಿ ದಂಡಂ ಶಿರೋಮುಂಡಂ ಎಂದು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಈ ನೀಚ ಹೆಂಗಸಿಗೆ ತಲೆಯನ್ನು ಬೋಳಿಸಿ ರಾಜ್ಯದಿಂದ ಹೊರಗೆ ಓಡಿಸಬೇಕು. ಗೆಂಡಿಮರೆ, ಶಿಕ್ಷೆ ರಕ್ಷಣೆಗಳೆರಡು ಭಗವಂತನಿಗೆ ಸೇರಿದ್ದು. ಮಾನವನಿಗೆ ಕೊಡುವ ಶಿಕ್ಷೆ ಕ್ಷಣಿಕವಾದದ್ದು, ಭಗವಂತನು ಕೊಡುವ ಶಿಕ್ಷೆ ಶಾಶ್ವತವಾದದ್ದು ಅಲ್ಲವೇ? ಮಿತ್ರ ಭೋಜರಾಜ, ನಿನ್ನ ಪುನರ್ಜನ್ಮಕ್ಕೆ ಅವಳು ಕಾರಣಳಲ್ಲವೇ? ಆದ್ದರಿಂದ ಶಿಕ್ಷೆಗೆ ಅರ್ಹಳಲ್ಲ, ಕ್ಷಮೆಗೆ ಅರ್ಹಳು. ಆಹಾ, ಕ್ಷಮಿಸಿದ್ದೇವೆ. ಕಾಳಿದಾಸ, ಈ ಮಂಗಳ ಸಮಯದಲ್ಲಿ ನಿನಗೆ ಬೆಲೆ ಕಟ್ಟಲಾಗದ ರತ್ನವೊಂದನ್ನು ಕೊಡುವ ಆಸೆಯಾಗಿದೆ ನನಗೆ. ಬೆಲೆ ಕಟ್ಟಲಾಗದ ರತ್ನವೇ? ಅದು ನೀನೇ. ನನಗಿಂತಲೂ ಅಮೂಲ್ಯವಾದದ್ದು. ಓ, ನಿನಗಿಂತಲೂ ಅಮೂಲ್ಯವಾದದ್ದು ಈ ಸೃಷ್ಟಿಯಲ್ಲೇ ಇಲ್ಲ. ಏಕಿಲ್ಲ, ಇದೆ. ಬಾ. ಕಲಾಧರೆ ಅಲ್ಲ, ವಿದ್ಯಾಧರೆ, ಸುಬಾಹು ಮಹಾರಾಜರ ಕುಮಾರಿ, ನಿನ್ನ ಧರ್ಮಪತ್ನಿ. ನನ್ನ ಧರ್ಮಪತ್ನಿ? ಹೌದು, ನಿನ್ನ ಧರ್ಮಪತ್ನಿ, ನಿನ್ನ ಕೈ ಹಿಡಿದ ಧರ್ಮಪತ್ನಿ. ಅಯ್ಯೋ, ಅದು ಹೇಗೆ? ತಾಯಿ ಭುವನೇಶ್ವರಿ, ವಿದ್ಯಾಧರೆ, ಕತ್ತಲಿಂದ ಬೆಳಕಿಗೆ ದಾರಿ ತೋರಿದ ವಿದ್ಯಾಧರೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಡೆಸಿದ ವಿದ್ಯಾಧರೆ, ನನ್ನ ತಾಯಿಯ ಸಾಕ್ಷಾತ್ಕಾರ ಮಾಡಿಸಿ ನನ್ನನ್ನು ಕಾಳಿದಾಸನನ್ನಾಗಿಸಿದ ವಿದ್ಯಾಧರೆ, ನನ್ನ ಧರ್ಮಪತ್ನಿ, ನನ್ನ ಧರ್ಮಪತ್ನಿ. ಆಹಾ, ವಿದ್ಯಾಧರೆ.